ಆದ್ರೆ ಈಗೇನಾದ್ರು ಇವ್ರು ಹೋದ್ರ ಜನ ಅಲ್ಲಿ ಪರಕೆ ಸೇವೆ ಇವ್ರಿಗೂ ಮಾಡಕ್ ತಯಾರಿದಾರ. ಈಗ ನಿಮ್ಗೆ ಅಲ್ಲಿದೆ ಉತ್ತರ ಕರ್ನಾಟಕ ಭಾಗ ಕಾಣೋದಿಲ್ವಾ? ಉತ್ತರ ಕರ್ನಾಟಕದ ಭಾಗದಲ್ಲಿ ಇರ್ತಕ್ಕಂಥ ಜನ ಅಭಿವೃದ್ಧಿ ಹೊಂದಬೇಕತ್ತಿಲ್ವಾ? ಭಾರತೀಯ ಜನತಾ ಪಾರ್ಟಿ ಕಟ್ಟಿರೋದೇ ಒಂದು ತತ್ವ ಸಿದ್ಧಾಂತ, ಈ ದೇಶಕ್ಕೆ ಯಾವ ರೀತಿ ಸರ್ಕಾರಗಳ ಬೇಕನ್ನುವಂತ ವಿಚಾರದಲ್ಲಿ. ಕಾಂಗ್ರೆಸ್ಸಿನ ವಿಚಾರಕ್ಕೂ ನಮ್ಮ ವಿಚಾರಕ್ಕೂ ಬಹಳ ವ್ಯತ್ಯಾಸವಿದೆ. ನಿಮ್ಮ ಸಚಿವ ಸಂಪುಟದಲ್ಲಿ ಇರ್ತಕ್ಕಂಥ ಬಿ ನಾಗೇಂದ್ರ ಅವರ ರಾಜೀನಾಮೆ ಆಗಬೇಕು. ರಾಜೀನಾಮೆ ಆಗದೇ ಇದ್ರೆ ಸದನದ ಒಳಗಡೆ ವಿರೋಧ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಎರಡೂ ಒಳಗೊಂಡು ಉಗ್ರವಾದ ಹೋರಾಟವನ್ನ ನಮ್ಮ ವಿರೋಧ ಪಕ್ಷದ ನಾಯಕರು, ನಮ್ಮ ಶಾಸಕರು ಅಲ್ಲಿ ಕೈಗೊಳ್ತಾರೆ. ಮೊನ್ನೆ ಇವರು ದಬ್ಬಾಳಿಕೆ ಮಾಡಿ ಹೋಗಿರ್ತಕ್ಕಂಥ ಅಧಿಕಾರಿಗಳಿಗೆ ಪರಕೆ ಸೇವೆ ಯಾಕೆ ಆಗ್ತಾ ಇತ್ತು ಸರ್? ಅಲ್ಲಿ 10 ಗಂಟೆ ಮೊನ್ನೆ ಮುಖ್ಯಮಂತ್ರಿಗಳೇ ಆ ಭಾಗದಲ್ಲಿ 10 ಗುಂಟೆಗೆ 3 ಕೋಟಿ ರೂಪಾಯಿ ಸಿಗುತ್ತೆ, 1 ಎಕರೆಕಲ್ಲ. ನಾಗೇಂದ್ರ ಅವ್ರು ಏನದಾರ ಅವರನ್ನ ಕೈ ಬಿಡಬೇಕು. ಸಂಪುಟದಿಂದ ಒಂದು ವೇಳೆ ಅವರನ್ನ ಕೈ ಬಿಡದೇ ಹೋಗಿದ್ದಲ್ಲಿ, ಈಗ ಅಣ್ಣವ್ರು ಹೇಳೋದ ಪ್ರಕಾರ ಇಡೀ ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಾಗಿರ್ಬೋದು, ST ಮೋರ್ಚಾ ರಾಜ್ಯಾಧ್ಯಕ್ಷ ಬಂಗಾರ ಹನುಮಂತ ಅವರ ಒಂದು ಆದೇಶದ ಮೇರೆಗೆ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ನಮ್ಮ ವಿಜಯಪುರ ಜಿಲ್ಲೆಯೂ ಸಹಿತ SC ST ಮತ್ತು OBC ಸಮುದಾಯವನ್ನ ಕೂಡಿ ಅವರ ರಾಜೀನಾಮೆ ಕೊಡುವವರೆಗೂ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ. ಮಾಧ್ಯಮದ ಮಿತ್ರರನ್ನ ಇನ್ನೊಮ್ಮೆ ಸ್ವಾಗತಿಸುತ್ತಾ, ಎಲ್ಲ ಪತ್ರಿಕಾ ಗೋಷ್ಠಿಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರೆ, ಏನು 2023ರಲ್ಲಿ ಈ ರಾಜ್ಯದಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಿರಂತರವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಿಂದುಳಿದ ಸಮುದಾಯಗಳ ಮೇಲೆ ನಿರಂತರ ಏನು ಇವರು ಅನ್ಯಾಯ ಮಾಡುತ್ತಾ ಬಂದಿದ್ದಾರೆ. ಉದಾಹರಣೆಗಂದ್ರೆ 2024, 25, 23, 24ರಲ್ಲಿ SCP TSP ಯೋಜನೆಯ ಸುಮಾರು 41,000ಕ್ಕಿಂತ ಅಧಿಕ ಹಣವನ್ನು ಇವರು ಬೇರೆ ಯೋಜನೆಗೆ ಡೈವರ್ಟ್ ಮಾಡಿದ್ದು ಆಗಿರ್ಬೋದು. ಮತ್ತು 2024, 25ರಲ್ಲಿ ಏನು ಅಣ್ಣವ್ರು ಹೇಳಿದಾಗೆ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿಯಷ್ಟು ಅನುದಾನವನ್ನು ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಏನು ಮಂತ್ರಿ ಅದನ್ನ ನಾಗೇಂದ್ರ ಅನ್ನುವಂಥವರನ್ನ ಅವತ್ತಿನ ದಿನ ಭಾರತೀಯ ಜನತಾ ಪಕ್ಷದ ಹೋರಾಟ ಮಾಡಿದ ಒಂದು ಇದ್ರ ಸಲುವಾಗಿ ಅವರನ್ನ ಸಚಿವ ಸಂಪುಟದಿಂದ ಕೈಬಿಟ್ರು. ಆದರೆ ಈಗ ಮತ್ತೆ ಆ ನಾಗೇಂದ್ರನವರನ್ನ ಏನು ಸಚಿವ ಸಂಪುಟಕ್ಕೆ ತಗೊಂಡಿದ್ದಾರೆ, ಆ ವಿಷಯದ ಕುರಿತು ಇವತ್ತು ಪತ್ರಿಕಾಗೋಷ್ಠಿಯನ್ನು ವಿವರವಾಗಿ ನಮ್ಮ ವಿವೇಕಣ್ಣವ್ರು ಹೇಳಿದ್ದಾರೆ. ನಾವು ಹೇಳೋದಿಷ್ಟೇ, ವಿಧಾನಸೌಧ ಅಧಿವೇಶನದಲ್ಲೇ ಮಾನ್ಯ ಅಂದಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರನ್ನೇ ಹೇಳಿದ್ದಾರೆ, ಇಲ್ಲ ಅದು 187 ಕೋಟಿಯಷ್ಟು ಭ್ರಷ್ಟಾಚಾರ ಆಗಿಲ್ಲ, ಅದು ಬರೀ 89 ಕೋಟಿಯಷ್ಟು ಆಗಿದೆ ಅಂತೇಳಿ ಮಾನ್ಯ ಅವತ್ತಿನ ಮುಖ್ಯಮಂತ್ರಿಗಳನ್ನೇ ಅದನ್ನು ಒಪ್ಪಿಕೊಂಡಿದ್ದಾರೆ. ಅವತ್ತಿನ ಮುಖ್ಯಮಂತ್ರಿಗಳು ಒಪ್ಪಿಕೊಂಡಿದ್ರು ಸಹಿತ ಇವತ್ತಿನ ದಿನ ಮತ್ತೆ ನಾಗೇಂದ್ರ ಅವರನ್ನ ನೀವು ಸಂಪುಟಕ್ಕೆ ಸೇರಿಸ್ಕೊಂಡಿದ್ದೀರಿ ಅಂದ್ರೆ ನಾವು ಹೇಳಕ್ ಇಚ್ಛೆ ಪಡ್ತೀವಿ. ನಮ್ಮೆಲ್ಲ ರಾಜ್ಯದ ಜನರಿಗೆ ಇದನ್ನ ಏನು ಸಂಶಯ ಬರ್ತದಪ್ಪ ಅಂದ್ರೆ, ಆ ಒಂದು ಭ್ರಷ್ಟಾಚಾರದಲ್ಲಿ ಸಂಪೂರ್ಣ ಅಂದಿನ ಮುಖ್ಯಮಂತ್ರಿಗಳು, ಅಂದಿನ ಉಪಮುಖ್ಯಮಂತ್ರಿ, ಇಂದಿನ ಮುಖ್ಯಮಂತ್ರಿ ಒಳಗೊಂಡಂತೆ ಇಡೀ ಸರ್ಕಾರ ಇವತ್ತಿನ ಆ ಹಗರಣದಲ್ಲಿ ಭಾಗಿಯಾಗಿದೆ. ಇನ್ನು ನಾಗೇಂದ್ರಗೆ ಏನಾದರೂ ಸಂಪುಟದಲ್ಲಿ ನೀವು ತೆಗೆದೇ ಹೋಗಿದ್ರೆ ಅವ ಇಡೀ ನೀವು ಮಾಡಿರ್ತಕ್ಕಂಥ ಎಲ್ಲ ವಿಚಾರಗಳನ್ನ ಸಮಾಜಕ್ಕೆ ಹೇಳತನಂತೇಳಿ ನಾಗೇಂದ್ರ ಅವರು ಬ್ಲಾಕ್ ಮೇಲ್ ಮಾಡಿದ ಪರಿಣಾಮವಾಗಿ ನೀವು ನಾಗೇಂದ್ರ ಅವರನ್ನ ಮತ್ತೆ ಸಂಪುಟಕ್ಕೆ ಸೇರಿಸ್ಕೊಂಡಿದ್ದೀರಿ. ಹೀಗಾಗಿ ಇದು ಏನು ವ್ಯವಸ್ಥೆ ಅದಲ್ಲ, ಎಲ್ಲದಕ್ಕೂ ಇಡೀ ಸರ್ಕಾರ ಹೊಣೆ ಅದ. ಹೀಗಾಗಿ ಮಾನ್ಯ ಇಂದಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರನ್ನೇ ಇದನ್ನು ಒಪ್ಪಿಕೊಂಡಿರೋದ್ರಿಂದ ಮಾನ್ಯ ನಾಗೇಂದ್ರ ಅವ್ರು ಏನಿದಾರ ಅವರನ್ನ ಕೈ ಬಿಡಬೇಕು. ಸಂಪುಟದಿಂದ ಒಂದು ವೇಳೆ ಅವರನ್ನ ಕೈ ಬಿಡದೇ ಹೋಗಿದ್ದಲ್ಲಿ, ಈಗ ಅಣ್ಣವ್ರು ಹೇಳೋದ ಪ್ರಕಾರ ಇಡೀ ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಾಗಿರ್ಬೋದು, ST ಮೋರ್ಚಾ ರಾಜ್ಯಾಧ್ಯಕ್ಷ ಬಂಗಾರ ಹನುಮಂತ ಅವರ ಒಂದು ಆದೇಶದ ಮೇರೆಗೆ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ನಮ್ಮ ವಿಜಯಪುರ ಜಿಲ್ಲೆಯೂ ಸಹಿತ SC ST ಮತ್ತು OBC ಸಮುದಾಯವನ್ನ ಕೂಡಿ ಅವರ ರಾಜೀನಾಮೆ ಕೊಡುವವರೆಗೂ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ. ಒಂದು ವೇಳೆ ರಾಜೀನಾಮೆ ಕೊಡದೇ ಇದ್ರೆ ಉಗ್ರವಾಗಿ ಹೋರಾಟ ಮಾಡ್ತೀವಿ. ಅವ್ರು ಕೊಡೋತನ ನಾವು ಬಿಡೋದಿಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳಕ್ ಇಚ್ಛಪಡ್ತೀವಿ. ಸರ್, ಅಲ್ಲಿ 10 ಗಂಟೆ ಮೊನ್ನೆ ಮುಖ್ಯಮಂತ್ರಿಗಳೇ ಆ ಭಾಗದಲ್ಲಿ 10 ಗುಂಟೆಗೆ 3 ಕೋಟಿ ರೂಪಾಯಿ ಸಿಗುತ್ತೆ, 1 ಎಕರೆಕಲ್ಲ. ರೈತ ಏನಾದ್ರು ಕೊಡ್ಬೇಕಂತ ವಿಚಾರ ಮಾಡಿ 10 ಗುಂಟೆಗೆ 3 ಕೋಟಿ ಸಿಗುತ್ತೆ. ಅಂತ ಫಲವತ್ತಾಗಿರ್ತಕ್ಕಂಥ ಜಮೀನದು. ಯಾಕೆ ನಿಮಗಲ್ಲಿದೆ ಉತ್ತರ ಕರ್ನಾಟಕ ಭಾಗ ಕಾಣೋದಿಲ್ವಾ? ಉತ್ತರ ಕರ್ನಾಟಕದ ಭಾಗದಲ್ಲಿ ಇರ್ತಕ್ಕಂಥ ಜನ ಅಭಿವೃದ್ಧಿ ಹೊಂದಬೇಕತ್ತಿಲ್ವಾ? ಕೊಡಿ, ಹುಬ್ಳಿಗೆ ಕೊಡಿ, ವಿಜಯಪುರಕ್ಕೆ ಕೊಡಿ, ಕಲಬುರಗಿಗೆ ಕೊಡಿ, ಬೆಳಗಾವಿಗೆ ಕೊಡಿ.
ಏನ್ ನಿಮ್ಮ ಹಠ ಅಲ್ಲೇ ಕೊಡ್ಬೇಕು ಅನ್ನೋದು. ಈ ಭಾಗದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಪ್ರತಿ ವರ್ಷ 10,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ತಮ್ಮ ಉದ್ಯೋಗ ಹುಡುಕೊಂಡು ಬೆಂಗಳೂರಿಗೆ ಹೋಗ್ತಾರೆ. ಯಾಕೆ? ಸಮಗ್ರವಾಗಿರ್ತಕ್ಕಂಥ ರಾಜ್ಯದಲ್ಲಿ ಎಲ್ಲ ಕಡೆ IT ತರಕ್ ಆಗ್ತಾ ಇಲ್ವಾ? ನಿಮ್ಗೆ ಇಂಡಸ್ಟ್ರಿಗಳು ಮಾಡಕ್ ಆಗ್ತಾ ಇಲ್ವಾ? ಎಲ್ಲಿ ನೀವು ಹಣವನ್ನು ತೊಡಗಿಸಿ ಜಮೀನುಗಳನ್ನು ತಗೊಂಡಿದ್ರಿ ಅದನ್ನು ಸರ್ಕಾರಕ್ಕೆ ಮಾಡಿ ವೈಟ್ ಮಾಡ್ಕೊಳ್ಳುವಂತ ವ್ಯವಸ್ಥೆಯಲ್ಲಿ ಕಂಡು ಬಿದ್ದಿದ್ರಿ. ಇದು ಗೊತ್ತಾಗ್ತಾ ಇದೆ ರಾಜ್ಯದ ಜನತೆಗೆ. ಬನ್ನಿ, ಬೇರೆ ಬೇರೆ ಜಿಲ್ಲೆಗಳಿಗೆ ಬನ್ನಿ, ನಿಮ್ ಮಾಡ್ಬೇಕಂತಿದೆಯಲ್ಲ. ಫೋರ್ಸ್ ಮಾಡದೇ ಇದ್ರೆ ತಾವು ಸರಿ ಸ್ವ ಇಚ್ಛೆಯಿಂದ ಕೊಡೋರು ತಯಾರಾಗಿದ್ರು ಅಂದ್ರ ಮೊನ್ನೆ ತಹಶೀಲ್ದಾರು AC ಬಂದಾಗ ಪೊರಕೆಯಿಂದ ಯಾಕೆ ಕುಡಿತಾ ಇದ್ರಿ? ಸ್ವ ಇಚ್ಛೆಯಿಂದ ರೈತರು ಕೊಡ್ತಿದ್ರು ಅಂದ್ರ ಮೊನ್ನೆ ಇವ್ರು ದಬ್ಬಾಳಿಕೆ ಮಾಡಿ ಹೋಗಿರ್ತಕ್ಕಂಥ ಅಧಿಕಾರಿಗಳಿಗೆ ಪೊರಕೆ ಸೇವೆ ಯಾಕೆ ಆಗ್ತಾ ಇತ್ತು? ಇಷ್ಟೊತ್ತಿಗಾಗಲೇ ಅವಾಗ ಏನಾದ್ರು ಅವ್ರು ಸಕ್ಸಸ್ ಆಗಿದ್ರು ಅಂದ್ರೆ ಅಧಿಕಾರಿಗಳಿಂದ ಇವ್ರು ನಡೆಸ್ತಿದ್ರು. ಆದ್ರೆ ಈಗೇನಾದ್ರು ಇವ್ರು ಹೋದ್ರ ಜನ ಅಲ್ಲಿ ಪೊರಕೆ ಸೇವೆ ಇವ್ರಿಗೂ ಮಾಡಕ್ ತಯಾರಿದಾರೆ. ಈಗ ಆ ಮಟ್ಟಕ್ಕೆ ಬಿಡದಿಯಲ್ಲಿ ಇರ್ತಕ್ಕಂಥ ಜನ ತಯಾರಾಗಿದೆ. ಹೇಳ್ತಾರೆ ಇಲ್ಲಿ ಡ್ರಾಮಾ ನಡೆಸಿದ್ದಾರೆ ವಿಜಯೇಂದ್ರ ಅವರು, ಅಲ್ಲಿ ಯಾವುದೇ ರೀತಿ ಹೋರಾಟ ಸಕ್ಸಸ್ ಆಗುದಿಲ್ಲ. ಇವತ್ತು ಇವರೆಲ್ಲ ಧಾರ್ಮಿಕರ ಮಾತಾಡಿಸಿದ್ರೆ ನಾವು ಹೋರಾಟ ಮಾಡ್ತೀವಿ ಅನ್ನೋ ದೃಷ್ಟಿಕೋನದಲ್ಲಿ ಮಾತಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರು ಹಿಂದೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಯಾವ ನಿವೇಶನದ ಬಗ್ಗೆ ಗೊತ್ತಾದಾಗ ಇಡೀ ಭಾರತೀಯ ಜನತಾ ಪಾರ್ಟಿ ಬೆಂಗಳೂರಿನಿಂದ ಮೈಸೂರುವರೆಗೆ ಪಾದಯಾತ್ರೆಯನ್ನು ಮಾಡಿದ್ ನೋಡಿದಿರಿ. ಆ ಹೋರಾಟದ ಫಲವಾಗಿ ಅದೇ ಸಿದ್ದರಾಮಯ್ಯನವರು ಸರ್ಕಾರಕ್ಕೆ ರಿಟರ್ನ್ ಅದನ್ನು ಮಾಡಿದ್ದು ನಿವೇಶನವನ್ನು ತಾವನ್ನೆಲ್ಲರೂ ಕಂಡಿದ್ದೀರಿ. ಇವತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ವನ್ನ ಸಮರ್ಥವಾಗಿ ಎದುರಿಸುವ ರೀತಿಯಲ್ಲಿ ಹೋರಾಟಗಳನ್ನು ರೂಪಿಸಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಕಾಂಪ್ರಮೈಸ್ ಆಗಿದ್ದಾರೆ ವಿಜಯೇಂದ್ರ ಅವರು. DK ಶಿ ಅವರು ಆಂತರಿಕವಾಗಿ ಒಳ ಒಪ್ಪಂದ ಮಾಡ್ಕೊಂಡಿದ್ರೆ ನನ್ನ ನೋಟಕ್ಕೆ ಡ್ರಾಮಾ ಇದೆ. ಭಾರತೀಯ ಜನತಾ ಪಾರ್ಟಿ ಕಟ್ಟಿರೋದೇ ಒಂದು ತತ್ವ ಸಿದ್ಧಾಂತ, ಈ ದೇಶಕ್ಕೆ ಯಾವ ರೀತಿ ಸರ್ಕಾರಗಳು ಬೇಕನ್ನುವಂತ ವಿಚಾರದಲ್ಲಿ. ಕಾಂಗ್ರೆಸ್ಸಿನ ವಿಚಾರಕ್ಕೂ ನಮ್ಮ ವಿಚಾರಕ್ಕೂ ಬಹಳ ವ್ಯತ್ಯಾಸವಿದೆ. ಒಂದು ವ್ಯಕ್ತಿ, ಒಂದು ರಾಷ್ಟ್ರೀಯ ಪಕ್ಷ ತನ್ನ ತತ್ವ ಸಿದ್ಧಾಂತವನ್ನು ಇಟ್ಟುಕೊಂಡು ಕಾರ್ಯನಿರ್ವಹಣೆ ಮಾಡುವಾಗ 2 MP ಇಂದ 303 MP ತರುವವರೆಗೆ ಹೋರಾಟ ಮಾಡಿದೀವಿ ಅವ್ರ ವಿರುದ್ಧ ಅಂದ್ರೆ ನಮಗ ಅವ್ರಿಗೆ ಯಾವತ್ತೂ ಹೊಂದಾಣಿಕೆ ಆಗಕ್ ಸಾಧ್ಯ ಇಲ್ಲ. ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತನೇ ಆ ರೀತಿ ಇದೆ. ಬರ್ತಾ ಇಲ್ಲ. ಸ್ವತಂತ್ರ ಸಿಕ್ಕ ನಂತರ ಕರ್ನಾಟಕದಲ್ಲಿ 2 ಬಾರಿ ನಮ್ಮದೇ ಭಾರತೀಯ ಜನತಾ ಪಾರ್ಟಿ ಸರ್ಕಾರವನ್ನು ಮಾಡಿದೀವಿ. ಒಂದ್ಸಾರಿ JDS ಜೊತೆ ಸೇರ್ಕೊಂಡು ಸರ್ಕಾರ ಮಾಡಿದೀವಿ. ಅದು ರಿಸಲ್ಟ್ ಅಲ್ಲ ಸರ್. ಈ ಹೋರಾಟ ಒಂದು ತಾರ್ಕಿಕ ಅಂತ್ಯವನ್ನು ಕಾಣುತ್ತೆ. 100ಕ್ಕೆ 100 ಈ ಹೋರಾಟ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಹೊಸ ಆಯಾಮವನ್ನು ನೀಡ್ತದೆ. 2028ಕ್ಕೆ ಈ ಹೋರಾಟದ ಫಲಿತಾಂಶವನ್ನ ಈ ರಾಜ್ಯದ ಜನ ಎಲ್ಲರೂ ನೋಡ್ತೀವಿ. ಹೋರಾಟದ ಲಾಭ ಅನ್ನೋಕ್ಕಿಂತ ಜನರಿಗೆ ಕೊಡಿಸ್ತಕ್ಕಂತ, ಅವರಿಗೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳಿಗೆ ಜನರು ಒಳ್ಳೇದಕ್ಕೋಸ್ಕರ ಹೋರಾಟ ಮಾಡಿ ಅವಾಗ ರಾಜ್ಯದ ಜನ ತಾನೇ ನಿರ್ಣಯ ಮಾಡ್ತಾರೆ. ಯಾವತ್ತಿದ್ರು ಮತದಾರರು ರಾಜ್ಯದ ಅಭಿವೃದ್ಧಿ, ರಾಜ್ಯದಲ್ಲಿರ್ತಕ್ಕಂಥ ಜನರಿಗೆ ಒಳ್ಳೇದಾಗುದಿತ್ತಂದ್ರೆ 100ಕ್ಕೆ 100 ಅವ್ರ ಪರವಾಗಿ ನಿತ್ಯ ನಿಲ್ತಾರೆ.
ಹಿರಿಯ ನಾಯಕ, ಮಾಜಿ ಸಂಸದರು, ಹಾಲಿ ಶಾಸಕರು ಅವರು ಹೇಳ್ತಾ ಇದ್ದಾರೆ ಅದು ಒಪ್ಪಂದ ಇದೆ ಅನ್ನೋದು ಒಳಗಿನ ರಾಜಕಾರಣದ ವಿಚಾರವನ್ನ ಹೇಳಿದ್ರೆ ಮತ್ತೆ ಒಂದು ವಿಷಯವನ್ನ ದೊಡ್ಡ ವ್ಯಕ್ತಿ ಹೇಳ್ತಾ ಇದಾರೆ ಅಂತಂದ್ರೆ ಇದು ಗೇಮಿಂಗ್ ನಡೀತಾ ಇದೆ ನೋಡಿ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ನಾಯಕರು, ಜಿಲ್ಲೆಯಲ್ಲಿ ಇರ್ತನ ನಾಯಕರು ಇರ್ಬೋದು, ಕ್ಷೇತ್ರದಲ್ಲಿ ಇರ್ತಕ್ಕಂಥ ನಾಯಕರು ಇರ್ಬೋದು, ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ನಾಯಕರು ಇರ್ಬೋದು, ಭಾರತೀಯ ಜನತಾ ಪಾರ್ಟಿ ತತ್ವ ಸಿದ್ಧಾಂತದಡಿಯಲ್ಲೇ ಕಾರ್ಯನಿರ್ವಹಣೆ ಮಾಡ್ತಾ ಇದೀವಿ. ಯಾವುದೇ ರೀತಿಯಾದಂತ ನಮ್ಮ ಸಿದ್ಧಾಂತವನ್ನು ಬಿಟ್ಟು ನಾವ್ ಯಾವತ್ತೂ ಹೊರಗಡೆ ಹೋಗೋದಿಲ್ಲ. ಮೇಲ್ನೋಟಕ್ಕೆ ಆಗ್ತಾ ಇದೆ. ಅವ್ರು ಹೇಳಿದ್ದು ವಿಷಯ ಅರ್ಥ ಮಾಡ್ಕೊಳ್ಳಿ ಅಧ್ಯಕ್ಷ. ಈಗ ನಡೀತಕ್ಕಂತ ಒಳಗೊಪ್ಪಂದ ಕಾರಣದಿಂದಾಗಿ ಬಿಡದಿ ಹೋರಾಟ ಇದುವರೆಗೆ ಸಕ್ಸಸ್ ಆಗಿಲ್ಲ. ಈಗಾಗಲೇ ಎಲ್ಲೋ ಒಂದ್ ಕಡೆ ವಿಜೇಂದ್ರ ಅವರು ಒಪ್ಪಂದ ಮಾಡ್ಕೊಂಡಿದ್ದಾರೆ. ಇಲ್ಲ, ಮುತ್ಸದಿ ರಾಜಕಾರಣಿ ನಿಮ್ಮ ಪಕ್ಷದವರೇ, ಮಾಜಿ ಪಕ್ಷದ ಶಾಸಕರು ಹೇಳ್ತಾರೆ ನೋಡಿ. ಸೀರಿಯಸ್ ಈಗ ನಡೀತಕ್ಕಂತ ಹೋರಾಟವನ್ನ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಭಾರತೀಯ ಜನತಾ ಪಾರ್ಟಿ ಪರವಾಗಿ ಲೀಡ್ ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಕುಮಾರಸ್ವಾಮಿ ಅವ್ರ ಜೊತೆ ಕುಂತ್ಕೊಂಡು ನಡೀತಾ ಇದೆ. ಅಂತವರನ್ನ ಸಚಿವ ಸ್ಥಾನವಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಇನ್ನೊಬ್ರು ಜಮೀರ್ ಅಹ್ಮದ್ ಖಾನ್ ವಸತಿ ಸಚಿವರಿದ್ರು ಅವಾಗ. ಅವರದೇ ಪಕ್ಷದ BR ಪಾಟೀಲ್ ಅಂತಕ್ಕಂಥ ಶಾಸಕರು ನೇರವಾಗಿ ವಿಡಿಯೋ ಮಾಡಿ ಮಾತಾಡಿರ್ತಕ್ಕಂಥದ್ದನ್ನು ತಾವೆಲ್ಲರೂ ಕಂಡಿದ್ದೀವಿ. ಅವರ ಭ್ರಷ್ಟಾಚಾರವನ್ನು ನೋಡಿದೀವಿ. ಇನ್ನೋರ್ವರು ರಾಷ್ಟ್ರೀಯ ಮಟ್ಟದಲ್ಲಿ ಈಗ ಇರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ, ಬಿಜೆಪಿಗೆ ಬೈದ್ರೆ ನನಗೆ ಸಚಿವ ಸ್ಥಾನ ಕೊಡ್ತಾರಂತೇಳಿ ವಿಚಾರವನ್ನಿಟ್ಟುಕೊಂಡು ಪ್ರತಿದಿನ ಮೀಡಿಯಾ ಮುಂದೆ ಬಂದು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡತಕ್ಕಂತ ಕಾರ್ಮಿಕ ಇಲಾಖೆ ಸಂತೋಷ್ ಲಾಡ್, ಕಾರ್ಮಿಕ ಇಲಾಖೆಯಲ್ಲಿ ಏನ್ ಭ್ರಷ್ಟಾಚಾರ ನಡೆದಿದೆ ಅನ್ನೋದನ್ನ ಎಲ್ಲ ಜನ ಜಾಹೀರಾಗಿದೆ, ಎಲ್ಲಾ ಜನರಿಗೆ ಗೊತ್ತಿರ್ತಕ್ಕಂಥ. ಏನ್ ಈ ರಾಜ್ಯದ ಮುಖ್ಯಮಂತ್ರಿಗಳು ಏನ್ ಮಾಡಕ್ ಹೊರಟಿದ್ದೀರಿ? ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ತೋಳೋದಕ್ಕೆ ಹಿಂದಿನ ನಿಮ್ಮ ಸರ್ಕಾರದಲ್ಲಿ ಯಾರು ಹೆಚ್ಚು ಭ್ರಷ್ಟಾಚಾರ ಮಾಡಿ ಹಣವನ್ನು ಗಳಿಸಿದಾರೋ ಆ ಹಣವನ್ನ ಕೇಂದ್ರದ ನಿಮ್ಮ ಹೈಕಮಾಂಡಿಗೆ ಕೊಡೋದ್ರ ಮುಖಾಂತರ, ಕಾಂಗ್ರೆಸ್ಸಿನ ಹೈಕಮಾಂಡಿಗೆ ಕೊಡೋದ್ರ ಮುಖಾಂತರ ಸಚಿವ ಸ್ಥಾನವನ್ನು ಗಿಟ್ಟಿಸಿಕೊಂಡಿದಾರ. ತಮ್ಮ ಮೇಲೆ ಇಡಿ ಕೇಸ್ ಇದ್ರು ಸಹಿತ ಎಷ್ಟು ಉಡಾಪೆಯಿಂದ ನಾಳೆ ಅವರಿಂದ ಒಬ್ಬ ಭ್ರಷ್ಟಾಚಾರಿ ಮಂತ್ರಿಯಿಂದ ಬಳ್ಳಾರಿಯಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ರಾಹುಲ್ ಗಾಂಧಿ ಅವರೇ, ನಿಮ್ ಕೈಯಲ್ಲಿ ಸಂವಿಧಾನವನ್ನು ಹಿಡ್ಕೊಂಡು ತಿರುಗಾಡ್ತಾ ಇದ್ದೀರಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಗೌರವ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನಡೀತಕ್ಕಂಥ ಸರ್ಕಾರದ ಸಚಿವರು 187 ಕೋಟಿ ಹಗರಣದಲ್ಲಿ ಭಾಗಿಯಾಗ್ತಕ್ಕಂಥ ವ್ಯಕ್ತಿ. ಅವರನ್ನು ಸಚಿವ ಸಂಪುಟದಲ್ಲಿ ಸೇರಿಸ್ಕೊಳಕ್ ನಿಮ್ಗೆ ಗೊತ್ತಾಗ್ಲಿಲ್ವಾ? ಮಾನ್ಯ ಮುಖ್ಯಮಂತ್ರಿಗಳು ಇವರೆಲ್ಲರೂ ಸಚಿವರದ್ದು ಒಂದ್ ಕಡೆ ಆದ್ರೆ, ಮಾನ್ಯ ಮುಖ್ಯಮಂತ್ರಿಗಳದ್ದು ರಿಯಲ್ ಎಸ್ಟೇಟ್. ಬಿಡದಿ ಒಂದೇ ಟಾರ್ಗೆಟ್. ರಾಜ್ಯದಲ್ಲಿ ಬರ ಇದೆ, ಅದರ ಕಡೆ ಗಮನ ಹರಿಸ್ತಾ ಇಲ್ಲ. ರಾಜ್ಯದಲ್ಲಿ ಶಿಕ್ಷಣ ಕುಂಠಿತವಾಗ್ತಾ ಇದೆ, ಅದರ ಕಡೆ ಯಾವುದೇ ಗಮನವಿಲ್ಲ. ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಜನರ ವ್ಯವಸ್ಥೆ ಅಸ್ತವ್ಯಸ್ತತೆ ಆಗ್ತಾ ಇದೆ ಇವತ್ತು, ಜೀವನ ನಿರ್ವಹಣೆ. ಅದರ ಕಡೆ ಯಾವುದೇ ವಿಚಾರ ನೀಡದೇನೆ ಬಿಡದಿ ಬಗ್ಗೆ ಫೋಕಸ್. ಏನ್ ರಿಯಲ್ ಎಸ್ಟೇಟ್ ಸರ್ಕಾರನ ಇದು? ಭಾರತೀಯ ಜನತಾ ಪಾರ್ಟಿ ವಿಜಯಪುರ ಜಿಲ್ಲೆಯಿಂದ ನೇರವಾಗಿ ಮುಖ್ಯಮಂತ್ರಿಗಳಿಗೆ ನಿಮ್ಮ ಸಚಿವ ಸಂಪುಟದಲ್ಲಿ ಇರ್ತಕ್ಕಂಥ ಬಿ ನಾಗೇಂದ್ರ ಅವರ ರಾಜೀನಾಮೆ ಆಗಬೇಕು,
ರಾಜೀನಾಮೆ ಆಗದೇ ಇದ್ರೆ ಸದನದ ಒಳಗಡೆ ವಿರೋಧ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಎರಡೂ ಒಳಗೊಂಡು ಉಗ್ರವಾದ ಹೋರಾಟವನ್ನ ನಮ್ಮ ವಿರೋಧ ಪಕ್ಷದ ನಾಯಕರು ನಮ್ಮ ಶಾಸಕರು ಅಲ್ಲಿ ಕೈಗೊಳ್ತಾರೆ. ನೀವೇನಾದ್ರೂ ಇವತ್ತು ಅವ್ರ ರಾಜೀನಾಮೆಯನ್ನು ತೋಳದೇ ಇದ್ರೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಜನರು ಸಹಿತ, ಪ್ರತಿಯೊಬ್ಬ ಮತದಾರರು ಸಹಿತ, ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಬೀದಿಗಿಳಿದು ಹೋರಾಟ ಮಾಡ್ತೀವಿ. ನಿಮಗೆ ಸರ್ಕಾರ ನಡೆಸೋದಕ್ಕೆ ಜನರು ಓಟ್ ಹಾಕಿರೋದು ಭ್ರಷ್ಟಾಚಾರ ಮಾಡಕ್ಕಲ್ಲ, ಭ್ರಷ್ಟಾಚಾರಿಗಳನ್ನ ಸಚಿವ ಸಂಪುಟದಲ್ಲಿ ಕರ್ಕೊಂಡು ಹಣ ಗಳಿಸೋದಕ್ಕಲ್ಲ. ರಾಜ್ಯದ ಜನ ಒಳ್ಳೇದ್ ಮಾಡ್ಲತ್ತ ಓಟ್ ಹಾಕಿದಾರೆ ನಿಮ್ಗೆ. ಮಾನ್ಯ ಮುಖ್ಯಮಂತ್ರಿಗಳೇ, ತಾವ್ ಯಾವುದೋ ಒಂದು ಬರದಲ್ಲಿದ್ದೀರಾ. ಈ ರಾಜ್ಯದ ಜನ ಯಾರನ್ನ ಯಾವಾಗ ಇಳಿಸ್ಬೇಕು, ಏನ್ ಮಾಡ್ಬೇಕು ಅನ್ನೋದು ಗೊತ್ತಿರ್ತಕ್ಕಂಥ ವ್ಯಕ್ತಿಗಳು. ಮತದಾರ ಈಗಾಗಲೇ ತಯಾರಿ ಮಾಡ್ತಾ ಇದ್ದಾರೆ. ನಮ್ಮ ಒತ್ತಾಯ ಇದೆ, ಭಾರತೀಯ ಜನತಾ ಪಾರ್ಟಿಯ ಒತ್ತಾಯ ಇದೆ. ನಾಗೇಂದ್ರ ಅವರ ರಾಜೀನಾಮೆಯನ್ನು ತೆಗೆದುಕೊಳ್ಳದೆ ಇದ್ರೆ ಇಡೀ ರಾಜ್ಯದಲ್ಲಿ ನಿಮ್ಮ ಯಾವುದೇ ಶಾಸಕರು, ಸಚಿವರು ಯಾವುದೇ ಕಾರ್ಯಕ್ರಮದಲ್ಲಿ ಭಾಗವಹಿಸದ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡುತ್ತೆ. ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ವಿನಂತಿ ಮಾಡ್ಕೋತೀವಿ, ಇವತ್ತೇ ಸಾಯಂಕಾಲದ ಒಳಗಾಗಿ ಯಾರು ಹಗರಣದಲ್ಲಿರ್ತಕ್ಕಂಥ ನಿಮ್ಮ ಸಚಿವರಿದ್ದಾರೆ, ಹಗರಣದಲ್ಲಿ ಭಾಗಿಯಾಗಿದ್ದಾರೆ, ಒಬ್ಬ ಸರ್ಕಾರಿ ಅಧಿಕಾರಿ ನೀವು ಮಾಡಿರ್ತಕ್ಕಂಥ ಭ್ರಷ್ಟಾಚಾರಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದ ನೀವು ನೋಡಿದಿರಿ, ರಾಜ್ಯದ ಜನ ನೋಡಿದೆ. ಇಂಥ ವ್ಯವಸ್ಥೆಯಲ್ಲಿ ಸಹಿತ ಅಂತ ವ್ಯಕ್ತಿಗಳನ್ನ ನೀವು ಸಚಿವ ಸಂಪುಟದಲ್ಲಿ ಸೇರಿಸ್ಕೋತೀರಂದ್ರೆ ಈ ರಾಜ್ಯವನ್ನ ಯಾವ ವ್ಯವಸ್ಥೆ ಕತ್ತೊಯ್ದುಕೊಂಡು ಹೋಗ್ಬೇಕಂತ ವಿಚಾರ ಮಾಡಿದೀರಿ ನೀವು. ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿಯ ಇಡೀ ರಾಜ್ಯದ ಕಾರ್ಯಕರ್ತರು, ರಾಜ್ಯದ ಜನರು, ರಾಜ್ಯದ ಬಗ್ಗೆ ಚಿಂತನೆ ಮಾಡತಕ್ಕಂತ ಹಿರಿಯರು ನಿಶ್ಚಯ ಮಾಡಿದ್ದಾರೆ. ಎಲ್ಲ ವರ್ಗದವರು ಸೇರ್ಕೊಂಡು ನೀವೇನಾದ್ರೂ ರಾಜೀನಾಮೆ ತಗೊಳ್ಳದೆ ಇದ್ರೆ ಇಡೀ ರಾಜ್ಯಾದ್ಯಂತ ಬೀದಿಗಿಳಿದ ಹೋರಾಟ ಮಾಡ್ತೀವಿ. ಯಾವುದೇ ರೀತಿ ಭ್ರಷ್ಟಾಚಾರದ ಕುರಿತಾಗಿ ಯಾವುದು ಇದೇ ಇಲ್ಲ. ಇದು ರಾಜಕಾರಣ ಮಾಡ್ತಾ ಇದ್ರೆ ಇದ್ರ ಮೇಲೆ ನಾವು ಹೇಳೋದಲ್ಲ, ಮಾಧ್ಯಮದಲ್ಲಿ ಅವ್ರು ಏನ್ ಭ್ರಷ್ಟಾಚಾರ ಮಾಡಿದ್ದಾರೆ ಅವ್ರ ಮೇಲೆ 36 ಕೇಸ್ಗಳಿದೆ. ಈಗಾಗಲೇ 36 ಕೇಸ್ಗಳು ನಡೀತಾ ಇದೆ. ಆಮೇಲೆ ಸರ್ಕಾರ ಇಲಾಖೆಯಿಂದ ಹೋಗ್ತಕ್ಕಂತ ಹಣ ಎಲ್ಲಿ ಹೋಗಿದೆ ಅನ್ನೋದು ಪರಿಪೂರ್ಣವಾಗಿ ಇಡಿ ಕೈಯಲ್ಲಿ ಸಿಕ್ಕಿದೆ, ಇಡಿ ಬಹಿರಂಗಪಡಿಸಿದೆ. ಓಂ ಶ್ರೀ ಭಾಗ್ಯವಂತಿ ಜ್ಯೋತಿಷ್ಯಾಲಯ, ಭಾಗ್ಯವಂತಿ ಆರಾಧಕರು ಪಂಡಿತ್ ರಾಘವೇಂದ್ರ ಜೋಶಿ. ಸಮಸ್ಯೆಗಳಾದ ಉದ್ಯೋಗದಲ್ಲಿ ತೊಂದರೆ, ಪ್ರೀತಿಯಲ್ಲಿ ನಂಬಿ ಮೋಸ, ಸ್ತ್ರೀ ಪುರುಷ ಪ್ರೇಮ ವಿಚಾರ, ಗಂಡ ಹೆಂಡತಿ ಕಿರಿಕಿರಿ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ಗಂಡ ಪರಸ್ತ್ರೀ ಸಹವಾಸ ಬಿಡಿಸಲು, ಪ್ರೀತಿ ಪ್ರೇಮಕ್ಕೆ ಮನೆಯವರ ಅಡ್ಡಿ, ಸಾಲದ ಬಾಧೆ, ಕೋರ್ಟ್ ಕಚೇರಿ, ಎಷ್ಟೇ ಸಂಪತ್ತಿದ್ದರೂ ಮನಃಶಾಂತಿ ಕೊರತೆ, ಮಾಟ ಮಂತ್ರ, ಆಸ್ತಿ ವಿಚಾರ, ಶತ್ರುನಾಶ, ಅತ್ತೆ ಸೊಸೆ ನಾದಿನಿ ಕಿರಿಕಿರಿ, ಇನ್ನೂ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಶ್ರೀ ಭಾಗ್ಯವಂತಿ ಪೂಜಾ ಶಕ್ತಿಯಿಂದ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಫೋನಿನ ಮುಖಾಂತರ ಶಾಶ್ವತ ಪರಿಹಾರ, 100% ಶಾಶ್ವತ ಪರಿಹಾರ. ದೂರದ ಊರಿನವರಿಗೆ ದೂರವಾಣಿ ಹಾಗೂ ವಾಟ್ಸ್ಆಪ್ ಮೂಲಕ ಸಂಪರ್ಕದಲ್ಲಿರುತ್ತಾರೆ. ಓಂ ಶ್ರೀ ಭಾಗ್ಯವಂತಿ ಜ್ಯೋತಿಷ್ಯಾಲಯ.
ಒಂದು ಕರೆ ನಿಮ್ಮ ಜೀವನ ಬದಲಿಸಬಹುದು. ನಿಮ್ಮ ಸಮಸ್ಯೆಗಳ ಫೋನಿನ ಮೂಲಕ ವಿಶೇಷ ಪರಿಹಾರ ಮಾಡಲಾಗುವುದು. ಸಂಪರ್ಕಿಸಿ 9901238550.